ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ. ನಾನು ನಿಮ್ಮ ರಾಜಾ ಸಾಬ್. ಇದು ನಮ್ಮ ಆಲ್ ಇನ್ ಒನ್ ಚಾನಲ್ನ ಅಫಿಷಿಯಲ್ ಪೇಜ್. ಸರ್ಕಾರದ ಯೋಜನೆಗಳನ್ನು ವಿಡಿಯೋ ಮುಖಾಂತರ ಎಲ್ಲರಿಗಿಂತ ಮೊದಲು ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೆಲವು ದಿನಗಳಿಂದ ಹಲವಾರು ಪ್ರೇಕ್ಷಕರ ಬೇಡಿಕೆಯ ಮೇರೆಗೆ ಇವತ್ತೊಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಆನ್ಲೈನ್ ಮುಖಾಂತರ ಅಕೌಂಟನ್ನು ಹೇಗೆ ಓಪನ್ ಮಾಡೋದು ಅನ್ನೋದ್ರ ಬಗ್ಗೆ ನಾನಿವತ್ತು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿದೆ. ಅದು ಮಾಡೋದು ಹೇಗಪ್ಪ ಅಂದರೆ, ನೀವು online.sbi.com.in ಅಂತಿದೆ, ಅದರಲ್ಲಿ ಫಸ್ಟು ಹೋಗಿ ನೋಡಿ. online.sbi.com ಅಂತಿದೆ ವೆಬ್ಸೈಟು. ಈ ಒಂದು ವೆಬ್ಸೈಟು, ಇದ್ರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಇಲ್ಲಿ ಹೋಗಿ ಮೇಲ್ಗಡೆ ನೋಡಿ, ಮೇಲ್ಗಡೆ SB ಅಕೌಂಟ್ ಅಂತಿದೆ, ಅಲ್ಲಿ ರೆಸಿಡೆಂಟ್ ಇಂಡಿವಿಜುವಲ್ ಅಂತಿದೆ. ಅದನ್ನು ಸೆಲೆಕ್ಟ್ ಮಾಡಿದರೆ ಮತ್ತೆ ಬರುತ್ತೆ ಸ್ಯಾಲ್ರಿಡ್ ಅಕೌಂಟ್ ಆ್ಯಂಡ್ ರೆಗ್ಯುಲರ್ SB ಅಕೌಂಟ್ ಅಂತ. ಸ್ಯಾಲ್ರಿ ಇದ್ದವ್ರಿಗೆ ಮೇಲ್ನೇದು, ರೆಗ್ಯುಲರ್ ಅಂದರೆ ನಾರ್ಮಲ್ ಅಕೌಂಟು, ಕೆಳಗಡೆ ಇರೋದು ಜೀರೋ ಅಕೌಂಟು. ನಾವೀಗ SB ನಾರ್ಮಲ್ ಅಕೌಂಟ್ನ ಮಾಡೋದು ತೋರಿಸ್ತಾ ಇದ್ದೀನಿ. ರೆಗ್ಯುಲರ್ SB ಅಕೌಂಟು, ನೋಡಿ ಇಲ್ಲಿ ಬಂತು ಅಪ್ಲೈ ನೌ ಅಂತಿದೆ. ಅಪ್ಲೈ ನೌನ ನಾವು ಈಗ ಕ್ಲಿಕ್ ಮಾಡೋಣ. ಅಪ್ಲೈ ನೌನ ಕ್ಲಿಕ್ ಮಾಡಿದರೆ ಸ್ಟಾರ್ಟ್ ನೌ ಅಂತಿದೆ, ಇದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ಈ ಥರ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಜನರಲಾಗಿ ಎಲ್ಲ ನಿಮ್ಮ ಒಂದು ದಾಖಲೆಗಳನ್ನು, ನಿಮ್ಮ ಡೀಟೇಲ್ಸ್ನ ಇಲ್ಲಿ ತುಂಬಿ. ಫಸ್ಟ್ ನೇಮು, ಲಾಸ್ಟ್ ನೇಮು, ಡೇಟ್ ಆಫ್ ಬರ್ತ್ ಮೂರನೇದಾಗಿ, ಡೇಟ್ ಆಫ್ ಬರ್ತ್ ಆದಮೇಲೆ ಕಂಟ್ರಿ, ಆಮೇಲೆ ತಂದೆ ಹೆಸರು. ನೋಡಿ, ಪ್ಯಾನ್ ಕಾರ್ಡ್ ಇಲ್ಲಪ್ಪ ಅಂತಂದರೆ ತಂದೆ ಹೆಸರನ್ನ ಕಂಪಲ್ಸರಿಯಾಗಿ ತುಂಬಲೇಬೇಕು. ಪ್ಯಾನ್ ಕಾರ್ಡ್ ಇದ್ದರೆ ಏನು ಬೇಕಾಗಿಲ್ಲ. ನೋಡಿ, ಪ್ಯಾನ್ ಕಾರ್ಡ್ ಇಲ್ಲ ನಮ್ಮದು, ಹಂಗಾಗಿ ನಾವು ಪ್ಯಾನ್ ಕಾರ್ಡ್ ಇಲ್ಲ ಅಂತೇಳಿ ತುಂಬ್ತಾ ಇದ್ದೀವಿ. ನೋಡಿ, ಇದು ಡೆಮೋ ಅಕೌಂಟು, ಒರಿಜಿನಲ್ ಏನಲ್ಲ, ಡೆಮೋ ಸಲುವಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಆಮೇಲೆ ಸ್ಪಾಸ್ ನೇಮ್ ಅಂದರೆ ಹೆಂಡತಿ ಹೆಸರು, ಆಮೇಲೆ ಆಧಾರ್ ಕಾರ್ಡ್ ನಂಬರ್ ಕೆಳಗಡೆ. ಆಧಾರ್ ಕಾರ್ಡ್ ನಂಬರ್ ತುಂಬಿದ ಮೇಲೆ ಕೆಳಗಡೆ ಬಂದುಬಿಡಿ ಡೈರೆಕ್ಟಾಗಿ. ಅದು ಮಲ್ಟಿಪಲ್ ಟ್ಯಾಕ್ಸ್ ರೆಸಿಡೆನ್ಸಿಯಲ್ ಬೇಕಾಗಿಲ್ಲ, NRI ಅದು. ಕೆಳಗಡೆ ಬಂದು ಅಡ್ರೆಸ್ನ ಫಿಲಪ್ ಮಾಡಿ, ಲೋಕಲ್ ಅಡ್ರೆಸ್. ರೆಸಿಡೆನ್ಷಿಯಲ್ ಆರ್ ಬಿಸ್ನೆಸ್, ನಾವು ರೆಸಿಡೆನ್ಷಿಯಲ್ ಹಾಕೋಣ. ಮನೆ ಅಡ್ರೆಸ್ಸು, ಬಿಸ್ನೆಸ್ ಇದ್ದರೆ ಬಿಸ್ನೆಸ್ ಹಾಕ್ಬೋದು. ನೋಡಿ, ನಮ್ಮ ಒಂದು ಅಡ್ರೆಸ್ನ ಇಲ್ಲಿ ಫಿಲಪ್ ಮಾಡೋಣ. ಎಲ್ಲ ಅಡ್ರೆಸ್ ಫಿಲಪ್ ಮಾಡಿದ ಮೇಲೆ ಸಬ್ ಡಿಸ್ಟ್ರಿಕ್ಟ್ ಅಂತಂದರೆ ಸಂಡೂರು ತಾಲೂಕಿಗೆ ಸಬ್ ಡಿಸ್ಟ್ರಿಕ್ಟ್ ಕೂಡ ಅಂತಾರೆ. ಪಿನ್ ಕೋಡು ಸಿಟಿ ಬಳ್ಳಾರಿ. ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡಿ. ಮತ್ತೊಂದು ಸಲ ಅದೇ ಮೊಬೈಲ್ ನಂಬರ್ ತುಂಬ ಇಂಪಾರ್ಟೆಂಟು, ಯಾಕಂದರೆ ಪ್ರತಿಯೊಂದು ಕೂಡ ಇವು ಮೊಬೈಲ್ ನಂಬರ್ ಮುಖಾಂತರನೇ ನಡೆಯುತ್ತೆ. ಇಮೇಲ್ ಅಡ್ರೆಸ್ ಇದ್ದರೆ ಇಮೇಲ್ ಅಡ್ರೆಸ್ ಹಾಕಿ, ಇಲ್ಲ ಅಂದರೆ ಇಂಡಿಯಾ ಅಂತ ಹಾಕ್ಬಿಡಿ, ನಿಮ್ಮ ಕಂಟ್ರಿ ನೇಮ್. ನೋಡಿ, ಆಮೇಲೆ ಕರೆಸ್ಪಾಂಡೆಂಟ್ಸ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಕೇಳಿದೆ. ಸೇಮ್ ಇದ್ದರೆ ಸೇಮು, ಇಲ್ಲ ಅಂದರೆ ಬೇರೆ ಎಂಟ್ರ್ ಮಾಡಿ. ಸೇಮ್ ಎಸ್ ಅಂತಂದರೆ ಎಲ್ಲ ಅದೇ ಕಾಪಿ ಆಗಿಬಿಡುತ್ತೆ ಕೆಳಗಡೆ. ಅದಾದಮೇಲೆ ಇದು ನೋಡಿ, ಈ ಒಂದು ಕ್ಯಾಪ್ಚರ್ ಕೋಡ್ ಇದೆ, ಆ ಕ್ಯಾಪ್ಚರ್ ಕೋಡ್ನ ಅಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿದ ಮೇಲೆ ಪ್ರೊಸೀಡ್ ಅಂತಂದರೆ ನಿಮಗೆ ಒಂದು ಟೋಕನ್ ನಂಬರ್ ಟೈಪ್ನಲ್ಲಿ ಒಂದು ನಂಬರ್ ಕೊಡ್ತಾರೆ. ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಸರಿ ಅಂತ ತೋರಿಸ್ತಾ ಇದೆ. ನಾವು ಇನ್ನೊಂದು ಸರಿ ಮೇಲೆ ಹೋಗಿ ಬರೋಣ, ಚೆಕ್ ಮಾಡ್ಕೊಂಬರೋಣ ಎಲ್ಲದು. ನೋಡಿ, ಪಬ್ಲಿಕ್ಕು, ರೆಸಿಡೆಂಟ್ ಇಂಡಿವಿಜುವಲ್, ನೇಮು ರಾಜಾ ಸಾಬ್, ಡೇಟ್ ಆಫ್ ಬರ್ತ್ ಇಂಡಿಯನ್,
ತಾಯಿ ಹೆಸರು, ತಂದೆ ಹೆಸರು, ಹೆಂಡತಿ ಹೆಸರು. ಅದಾದಮೇಲೆ ಮತ್ತು ಲಾಸ್ಟ್ ಕೆಳಗಡೆ ಕ್ಯಾಪ್ಚರ್ ಕೋಡ್ ಹಾಕಿ ಪ್ರೊಸೀಡ್ ಮಾಡಿದರೆ ನಿಮಗೆ ಒಂದು ಟೋಕನ್ ನಂಬರ್ನ ಕೊಡ್ತಾರೆ. ಈ ಟೋಕನ್ ನಂಬರ್ನ ಭಾಳ ಇಂಪಾರ್ಟೆಂಟು, ನೀವು ಇದನ್ನು ಬರೆದಿಟ್ಕೋಬೇಕು. ಯಾಕಂದ್ರೆ ನೆಕ್ಸ್ಟ್ ಮುಂದಿನ ಪೇಜ್ನಲ್ಲಿ ಇದನ್ನು ಎಂಟ್ರ್ ಮಾಡಬೇಕಾಗತ್ತೆ. ಇದನ್ನು ಬರೆದಿಟ್ಕೊಳ್ಳಿ. AC52420945 ಅನ್ನೋದೇನು ಬಂದಿದೆಯಲ್ಲ, ಇದು ಒಂದು ಟೋಕನ್ ನಂಬರ್. ಈ ಟೋಕನ್ ನಂಬರ್ನ ಬರೆದಿಟ್ಕೊಳ್ಳಿ. ಯುವರ್ TCRN ಟೆಂಪ್ರರಿ ಕಸ್ಟಮರ್ ರೆಫರೆನ್ಸ್ ನಂಬರ್ ಅಂತ TCRN ನಂಬರ್ ಇದನ್ನ ಬರೆದಿಟ್ಕೊಂಡ್ಮೇಲೆ ಇದು ವ್ಯಾಲಿಡಿಟಿ 30 days ಇರುತ್ತೆ. ಸೇವ್ ಆ್ಯಂಡ್ ಪ್ರೊಸೀಡ್. ಸೇವ್ ಆ್ಯಂಡ್ ಪ್ರೊಸೀಡ್ ಆದಮೇಲೆ ನೋಡಿ ನೆಕ್ಸ್ಟ್ ಪೇಜ್ ಬಂತು. ನೀವು TCRN ನಂಬರ್ ಹಾಕಿದ್ಮೇಲೆ ನೋಡಿ ನೆಕ್ಸ್ಟ್ ಪೇಜ್ ಬಂತು. ಇವಾಗ ನೋಡಿ ನಿಮ್ಮ ಕ್ಯಾಸ್ಟು, ರಿಲಿಜಿಯನ್, ಆಮೇಲೆ ಕ್ಯಾಟಗರಿ, ಆಮೇಲೆ ನಾಮಿನಿನ ಸೆಲೆಕ್ಟ್ ಮಾಡಬೇಕಿಲ್ಲಿ. ನಾಮಿನಿ ಯಾರು ಅನ್ನೋದನ್ನು ಹಾಕಬೇಕು. ನೋಡಿ ತಾಯಿ ಹೆಸರು, ಹೆಂಡತಿ ಹೆಸರು, ಅಣ್ಣ ತಮ್ಮ ಯಾರು ಬೇಕಾದರೂ ಹಾಕ್ಬೋದು. ಹಾಕಿ ಅವರ ಒಂದು ಐಡೆಂಟಿಫಿಕೇಷನ್ ಲೆಟ್ರ್ ಕಾರ್ಡ್ನ ನಂಬರ್ ಇಲ್ಲಿ ಹಾಕಬೇಕಾಗುತ್ತೆ. ಐಡೆಂಟಿಫಿಕೇಷನ್ ನಂಬರ್ನ ಹಾಕಿದ ಮೇಲೆ ನೋಡಿ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಲೀಸ್ಟಲ್ಲಿ ನಾವು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಲೇಬೇಕಾಗುತ್ತೆ. ಇದು ನೋಡಿ ಮೇಲ್ಗಡೆ ಮುಸ್ಲಿಂ, OBC, ಪೋಸ್ಟ್ ಗ್ರ್ಯಾಜುಯೇಟ್ ಸರ್ವಿಸಸ್ ಅಂದರೆ ಪ್ರೈವೇಟ್ ಸೆಕ್ಟರ್ ಇದನ್ನ ಹಾಕಿದ್ದೀವಿ. ಆಮೇಲೆ ಮಂತ್ಲಿ ಇನ್ಕಮ್ 20,000ನೇ ಹಾಕಬೇಕು, ಕಡಿಮೆ ಹಾಕಂಗಿಲ್ಲ. ಆಮೇಲೆ ಕೆಳಗಡೆ ಬಂದು ನಾಮಿನಿ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ GOI. ಗೌರ್ಮೆಂಟ್ ಆಫ್ ಇಂಡಿಯಾ ಹಾಕಿದ್ದೀವಿ. ಇಶ್ಯೂಡ್ ಎಟ್ ಬಳ್ಳಾರಿ. ಇದಾದಮೇಲೆ ನೋಡಿ ಕೆಳಗಡೆ ನಿಮಗೆ ಪ್ಯಾನ್ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ. ಪ್ಯಾನ್ ಕಾರ್ಡ್ ಇದ್ದರೆ ಪ್ಯಾನ್ ಕಾರ್ಡ್ ನಂಬರ್ ಹಾಕಿದರೆ ಮುಗೀತು. ಇಲ್ಲಾಂದರೆ ಫಾರಮ್ ನಂಬರ್ 16ನ ತುಂಬಬೇಕಾಗುತ್ತೆ. ನೋಡಿ ಫಾರಮ್ ನಂಬರ್ 60 ಅಂದರೆ ಈ ಥರ ಬರುತ್ತೆ. ಪರ್ಟಿಕ್ಯುಲರ್ಸ್ ಅಕೌಂಟ್ ಓಪನಿಂಗ್ ಆಫ್ ಸೇವಿಂಗ್ಸ್ ಅಂತ ಹಾಕಬೇಕು. ಇಶ್ಯೂ ಡೆಬಿಟ್ ಕಾರ್ಡ್ ಎಸ್ ಅಂತ ಹಾಕಿ, ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ 1000 ಅಂತ ಹಾಕಿ, ಮಿನಿಮಮ್ ಬ್ಯಾಲೆನ್ಸ್ 1000. ನೋಡಿ ಸೇವಿಂಗ್ಸ್ ಹಾಕ್ತಾಯಿದ್ದೀನಿ. ಇದು ಸೇವಿಂಗ್ ಡೆಬಿಟ್ ಕಾರ್ಡ್ ಬೇಕಂದರೆ ಎಸ್ಸು. ಆಮೇಲೆ ಮಿನಿಮಮ್ ಟ್ರಾನ್ಸಾಕ್ಷನ್ 1000 rupees. ನೀವು ಟ್ಯಾಕ್ಸ್ ಪೇಯರ್ ಅಂತ ಕೇಳುತ್ತೆ, ಇಲ್ಲ. ನೋಡಿ UID ಆಗ್ಬೇಕು. ಯಾಕಂದ್ರೆ ನಾವು ಆಧಾರ್ ಕಾರ್ಡ್ನ ಸಬ್ಮಿಟ್ ಮಾಡಿರ್ತೀವಿ. UID ಹಾಕಿದ್ಮೇಲೆ ನೋಡಿ ನೆಕ್ಸ್ಟ್ ಪೇಜು ಐಡೆಂಟಿಫಿಕೇಷನ್ ಡೀಟೇಲ್ಸ್. ಐಡೆಂಟಿಫಿಕೇಷನ್ ಡೀಟೇಲ್ಸ್ ಅಂದರೆ ಇಲ್ಲಿ ಕೂಡ ಆಧಾರ್ ನಂಬರ್ನ ಎಂಟ್ರ್ ಮಾಡಿ. ಆಧಾರ್ ನಂಬರ್ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಒಂದು ಫಸ್ಟಿಗೆ ಹಾಕಿರ್ತಕ್ಕಂಥ ಫಸ್ಟ್ ಪೇಜ್ನಲ್ಲಿ ಹಾಕಿರ್ತಕ್ಕಂಥ ಆಧಾರ್ ಕಾರ್ಡ್ ನಂಬರನ್ನೇ ಇಲ್ಲಿ ಹಾಕಬೇಕು. ನೋಡಿ ಆಮೇಲೆ ಇಶ್ಯೂ ಡೇಟ್, ಇಶ್ಯೂ ಡೇಟ್ ಆದಮೇಲೆ
ಐಡೆಂಟಿ ಪ್ರೂಫ್ ಇದೇನು ಬೇಕಾಗಿಲ್ಲ ನಿಮಗೆ. ಕೆಳಗಡೆ ಹೋಗೋಣ ಇವಾಗ ನೋಡಿ. ಆಮೇಲೆ ಪ್ರೂಫ್ ಆಫ್ ಅಡ್ರೆಸ್, ಇದು ಕೂಡ ಏನು ಬೇಕಾಗಿಲ್ಲ, ಯಾಕಂದರೆ ಪ್ಯಾನ್ ಕಾರ್ಡ್ ನೀವು ಕೊಡ್ತಾ ಇದ್ದೀರಾ. ಕೆಳಗೆ ಬಂದುಬಿಡಿ ಪೂರ ಲಾಸ್ಟಿಗೆ ಬಂದು ನೋಡಿ. ನಿಮ್ಗೆ ಯಾವ್ದಾರ ಇದೇ SBIನಲ್ಲಿ ಬ್ರ್ಯಾಂಚ್ನಲ್ಲಿ ಅಕೌಂಟ್ ಇದ್ದರೆ ಅದನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ಯಾವ ಬ್ರ್ಯಾಂಚು, ಅಕೌಂಟ್ ನಂಬರು ಎಲ್ಲದನ್ನು ಹಾಕಬೇಕು. ನೆಟ್ ಬ್ಯಾಂಕಿಂಗ್ನಲ್ಲಿ ಇದು ತುಂಬ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಈಗ ದುಡ್ಡು ಕಳಿಸೋದು ತಗೊಳೋದು ತುಂಬ ಈಸಿ ಪ್ರೊಸೆಸ್ ಇರುತ್ತೆ. ಸೇಮ್ ಅಕೌಂಟ್ ಇದ್ದರೆ ನೋಡಿ. ಸೇವ್ ಆ್ಯಂಡ್ ಪ್ರೊಸೀಡ್ ಅಂದಮೇಲೆ ಡು ಯು ವಾಂಟ್ ಅದರ್ ಅಪ್ಲಿಕೆಂಟ್, ಇದರಲ್ಲಿ ಇನ್ನೊಂದು ಅಪ್ಲಿಕೆಂಟ್ನ ಸೇರ್ಸೋಕ್ಕೆ ಬಯಸ್ತೀರಾ ಅಂತಂದರೆ ಇಲ್ಲ ಅಂತ ಹಾಕಿ ನೋ ಆ್ಯಂಡ್ ಪ್ರೊಸೀಡ್. ನೋಡಿ ಈಗ TCRN ನಂಬರ್ನ ಎಂಟ್ರ್ ಮಾಡೋ. ಫಸ್ಟಿಗೆ ಕೊಟ್ಟಿರ್ತಕ್ಕಂಥ AC ಅಂತ ನಂಬರ್ ಇರುತ್ತೆ, ಆ ನಂಬರ್ನ ಇಲ್ಲಿ ಎಂಟ್ರ್ ಮಾಡಿ. ಫಸ್ಟ್ ಪೇಜ್ ನೀವು ಸಬ್ಮಿಟ್ ಮಾಡಿದ್ಮೇಲೆ ಬಂದಿರತಕ್ಕಂಥ ಟೋಕನ್ ನಂಬರ್. ಟೋಕನ್ ನಂಬರ್ನ ಎಂಟ್ರ್ ಮಾಡಿ ಕೆಳಗಡೆ ಬಂದು ನೀವು ಯಾವ ಬ್ರ್ಯಾಂಚ್ನಲ್ಲಿ ಅಕೌಂಟ್ ಮಾಡಿಸ್ಲಿಕ್ಕೆ ಇಚ್ಛೆ ಪಡ್ತೀರೋ ಆ ಒಂದು ಬ್ರ್ಯಾಂಚ್ ಕೋಡ್ನ ಹಾಕಬೇಕು. ನಿಮ್ಮ IFSC ಕೋಡ್ನ ಲಾಸ್ಟ್ 5 ಡಿಜಿಟ್ ಬ್ರ್ಯಾಂಚ್ ಕೋಡ್ ಇರ್ತದೆ ನೋಡಿ. TCRN ನಂಬರ್ ಹಾಕಿದರೆ ನೀವು ನಿಮ್ಮ ಒಂದು ಹೆಸರು ಬಂದ್ಬಿಡುತ್ತೆ ಇಲ್ಲಿ. ಆಮೇಲೆ ನೋಡಿ ನೇಮ್ ಹಾಕ್ತಾಯಿದ್ದೀನಿ, ನೇಮ್ ಅಲ್ಲ, ಇಲ್ಲಿ ಒಂದು ನಂಬರ್ಸ್ನ ಹಾಕಬೇಕು. ಬ್ರ್ಯಾಂಚ್ ಕೋಡ್ನ ಹಾಕ್ತಾಯಿದ್ದೀನಿ ನೋಡಿ. ಬ್ರ್ಯಾಂಚ್ ಕೋಡ್ ಹಾಕಿದ ತಕ್ಷಣ ಬ್ರ್ಯಾಂಚ್ ಬಂದ್ಬಿಡ್ತು, ಬ್ರ್ಯಾಂಚ್ ನೇಮು. ಆಮೇಲೆ ಇಲ್ಲಿ ಕೇಳುತ್ತೆ ನಿಮಗೆ ಯಾವ ಸರ್ವಿಸ್ ಬೇಕು ಅಂತ. ATM ಕಮ್ ಡೆಬಿಟ್ ಕಾರ್ಡ್ ಬೇಕಾ ಅಂತ ಕೇಳ್ತಾರೆ. ಅಲ್ಲೊಂದು ಬಾಕ್ಸಲ್ಲಿ ಟಿಕ್ ಮಾಡಿ. ಆಮೇಲೆ ಇಂಟರ್ನೆಟ್ ಬ್ಯಾಂಕಿಂಗ್ ಬೇಕಾ, ಇಂಟರ್ನೆಟ್ ಬ್ಯಾಂಕಿಂಗ್ ಕೂಡ ಟಿಕ್ ಮಾಡ್ಕೊಳ್ಳಿ. ಯಾಕಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಕಿಟ್ ಕೂಡ ಪಾಸ್ಬುಕ್ ಕೊಡುವಂಥ ಸಮಯದಲ್ಲೇ ನಿಮಗೆ ಬ್ಯಾಂಕಿಂದ ಕೊಡಲಾಗುತ್ತೆ. ಆಮೇಲೆ ಇದರಲ್ಲಿ ಫುಲ್ ರೈಟ್ಸ್ ಫಸ್ಟ್ ಪಾರ್ಟಿ, ನೀವು ಜಾಯಿಂಟ್ ಅಕೌಂಟ್ ಇದ್ದರೆ ಎರಡನ್ನೂ ಕ್ಲಿಕ್ ಮಾಡಬೇಕು. ಆಮೇಲೆ ಮೊಬೈಲ್ ಬ್ಯಾಂಕಿಂಗ್ ಬೇಕು, SMS ಅಲರ್ಟ್ಸ್ ಬೇಕು. ಆಮೇಲೆ ಚೆಕ್ ಬುಕ್ ಬೇಕು, ಮತ್ತು ಫೋನ್ ಬ್ಯಾಂಕಿಂಗ್ ಏನು ಬೇಕಾಗಿಲ್ಲ. ಇದು ನೋಡಿ. ಆಮೇಲೆ ಅಕೌಂಟ್ ಮೇಂಟೈನ್ ಆಪ್ರೇಷನ್ ಯಾರು ಎಷ್ಟು ಜನ ಮಾಡ್ತಾರೆ ಹೆಲ್ಪ್ ಮಾಡಿ ಓಕೆ ಹಾಕಿದ್ದೀವಿ. ಓಕೆ ಹಾಕಿದ್ಮೇಲೆ ನಮ್ಮ ಒಂದು ನೆಟ್ ಹೋಯಿತು. ನೆಟ್ ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಅಪ್ಲೈ ನಾವು ಅಂತಿದ್ದಿಲ್ಲ, ಇದನ್ನು ಕ್ಲಿಕ್ ಮಾಡಿ ಕೆಳಗಡೆ ಕಂಟಿನ್ಯೂ ವಿತ್ ಪರ್ಟಿಕ್ಯುಲರ್ಲಿ ಫಿಲ್ಡ್ ಅಂತಿದೆ, ಅದು ಕ್ಲಿಕ್ ಮಾಡಿದ ಮೇಲೆ TCRN ನಂಬರ್ ಕೊಟ್ಟಿರ್ತಾರಲ್ಲ ಸ್ಟಾರ್ಟಿಂಗ್ ಪೇಜಲ್ಲಿ, ಆ TCRN ನಂಬರ್ನ ಇಲ್ಲಿ ಎಂಟ್ರ್ ಮಾಡಬೇಕು. ಆಮೇಲೆ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ನೀವು ಇಲ್ಲಿ ಎಂಟ್ರ್ ಮಾಡಿ. ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡಿದ ಮೇಲೆ ಆಮೇಲೆ ಕ್ಯಾಪ್ಚರ್ ಕೋಡ್ನ ಹಾಕಿ ಪ್ರೊಸೀಡ್ ಅಂದರೆ ನೀವು ಎಲ್ಲಿ ನಿಂದಿರ್ಸಿರ್ತೀರೋ ಮತ್ತೆ ರಿಟರ್ನ್ ಅಲ್ಲಿಗೆ ಹೋಗುತ್ತೆ ಅಪ್ಲಿಕೇಶನ್. ನೋಡಿ ಮತ್ತೆ ಅಲ್ಲಿಗೆ ಬಂತು. ಈಗ ನಾವು ಸೇವ್ ಆ್ಯಂಡ್ ಪ್ರೊಸೀಡ್ ಮಾಡೋಣ. ನೋಡಿ ಇನ್ನೊಬ್ಬ ಅಪ್ಲಿಕೆಂಟ್ದು ಕೇಳುತ್ತೆ, ಬೇಡ ಅಂತ ಹೇಳಿದ್ವಿ. ಮತ್ತು TCRN ನಂಬರ್ನ ಎಂಟ್ರ್ ಮಾಡಬೇಕಾಗುತ್ತೆ. ಸೇಮ್ ಪ್ರೋಸೆಸ್ಸು, ನಾವು ಅರ್ಧಕ್ಕೆ ಬಿಟ್ಟು ಹೋಗಿದ್ದಕ್ಕೆ ಮತ್ತೆ ನಮಗೆ ರಿಟರ್ನ್ ಬಂದಿದೆ ಇವಾಗ. ನೋಡಿ ಇಂಟರ್ನೆಟ್ ಬ್ಯಾಂಕಿಂಗ್ ಫುಲ್ ರೈಟ್ಸು, ಟೆಲಿ ಬ್ಯಾಂಕಿಂಗ್ ಕಿಟ್ ಬೇಕಾಗಿಲ್ಲ, ಚೆಕ್ ಬುಕ್ ಬೇಕು. ಚೆಕ್ ಬುಕ್ನ ಟಿಕ್ ಮಾಡಿ. ನೋಡಿ ಎಲ್ಲ ಟಿಕ್ ಮಾಡಿ ಓಕೆ ಮಾಡಿದ ಮೇಲೆ TRN ಟೆಂಪ್ರವರಿ ಅಕೌಂಟ್ ರೆಫರೆನ್ಸ್ ನಂಬರ್, ಇದು ತುಂಬ ಇಂಪಾರ್ಟೆಂಟು. ಬ್ರ್ಯಾಂಚ್ಗೆ ಈ ನಂಬರ್ನ ಕೊಡಬೇಕಾಗುತ್ತೆ ನೀವು. AA 989071558 ಈ ನಂಬರ್ನ ಬ್ರ್ಯಾಂಚಲ್ಲಿ ನೀವು ಇದನ್ನು ನೋಟ್ ಮಾಡಿಟ್ಕೊಳ್ಳಿ. TCRN ನಂಬರು ಆಮೇಲೆ TRN ನಂಬರ್, ಎರಡು ನಂಬರ್ನ ನೋಟ್ ಮಾಡಿಟ್ಕೊಂಡು ಲಾಸ್ಟಿಗೆ ಬರತಕ್ಕಂಥ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಈ ನಂಬರ್ಸ್ನ ಕೂಡ ಕೊಟ್ಟರೆ ಅವರಿಗೆ ಐಡೆಂಟಿಫಿಕೇಷನ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನಿಮ್ಮ ಒಂದು ಅಪ್ಲಿಕೇಶನ್ನಲ್ಲಿ ಈ ನಂಬರ್ಗಳು ಇರಲ್ಲ, ಹಾಗಾಗಿ ಈ ನಂಬರ್ನ ಸೇವ್ ಮಾಡಿ ಬರೆದಿಟ್ಕೊಳ್ಳಿ.
ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ನೋಡಿ, ಸೇವ್ ಆ್ಯಂಡ್ ಪ್ರೊಸೀಡ್ ಅಂತಂದರೆ ಇವಾಗ ನಿಮಗೆ ಅಪ್ಲಿಕೇಶನ್ ಫಾರಮ್ ಫಿಲ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಫಾರಮ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಅಪ್ಲಿಕೇಶನ್ ಪ್ರಿಂಟೌಟ್ ತಗೋಬೇಕು ನಾವೀಗ. ಹೆಂಗಪ್ಪ ಅಂದರೆ ಸಬ್ಮಿಟ್ ಮಾಡಿ ಆದಮೇಲೆ ಈ ಕಂಟಿನ್ಯೂ ನೋಡಿ, ರೆಗ್ಯುಲರ್ SB ಅಕೌಂಟ್ ಓಪನ್ ಮಾಡಿ. ಡೌನ್ಲೋಡ್ ಕಂಪ್ಲೀಟೆಡ್ ಅಪ್ಲಿಕೇಶನ್ ಅಂತಿದೆ ಆಪ್ಷನ್ನು, ಅದನ್ನು ಓಕೆ ಮಾಡಿದ ಮೇಲೆ TCRN ಅಲ್ಲ, ಎರಡನೇ ಟೈಮ್ ಬಂದಿರ್ತಕ್ಕಂಥ ಒಂದು ಕೋಡ್ ನಂಬರ್ನ ನೀವು ಇಲ್ಲಿ ಎಂಟ್ರ್ ಮಾಡಿ, ಡೇಟ್ ಆಫ್ ಬರ್ತ್ನ ಎಂಟ್ರ್ ಮಾಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರಮ್ ಇಲ್ಲಿ ಓಪನ್ ಆಗುತ್ತೆ. ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, TRN ನಂಬರ್, ಡೇಟ್ ಆಫ್ ಬರ್ತ್ ಮತ್ತು ಕ್ಯಾಪ್ಚರ್ ಕೋಡ್ ಹಾಕಿದರೆ ನೋಡಿ ನಿಮ್ಮ ಒಂದು ಫಾರಮ್ ಇಲ್ಲಿ ಡೌನ್ಲೋಡ್ ಆಯಿತು. ಇದನ್ನು ಓಪನ್ ಮಾಡಿದರೆ ಈ ರೀತಿಯಾದಂಥ ಒಂದು ಫಾರಮ್ ಇರುತ್ತೆ. ಇಲ್ಲಿ ನಿಮ್ಮ ಒಂದು 2 ಫೋಟೋನ ಅಟ್ಯಾಚ್ ಮಾಡೋಕ್ಕಾಗುತ್ತೆ ಮತ್ತು 2 ಬ್ಯಾಂಕಿಗೆ ಕೊಡಬೇಕು. ಒಂದು ಫೈಲ್ಗೆ, ಒಂದು ನಿಮ್ಮ ಪಾಸ್ಬುಕ್ಗೆ ಅಂಟಿಸ್ತಾರೆ. ನೋಡಿ, ಇಲ್ಲಿದೆ ಫೋಟೋಗ್ರಾಫ್ ಆಫ್ ಫಸ್ಟ್ ಅಪ್ಲಿಕೆಂಟ್, ಮತ್ತೊಂದಿದೆ ಫೋಟೋಗ್ರಾಫ್ ಫಸ್ಟ್ ಅಪ್ಲಿಕೆಂಟ್. ಮೇಲೆ ಎಲ್ಲ ಸಿಗ್ನೇಚರ್ ಮಾಡಿ ನೀವು ಬ್ಯಾಂಕಿಗೆ ಹೋಗಿ ಸಬ್ಮಿಟ್ ಮಾಡಿದರೆ ನಿಮ್ಮ ಅಕೌಂಟ್ ವಿತಿನ್ 7 ಡೇಸ್ನಲ್ಲಿ ಬ್ಯಾಂಕ್ನವರು ಓಪನ್ ಮಾಡ್ತಾರೆ. ಅದು ಬ್ರ್ಯಾಂಚ್ ಮೇಲೆ ಡಿಪೆಂಡು, 7 ಡೇಸ್ ಅಂತೇನಿಲ್ಲ. ಬ್ರ್ಯಾಂಚ್ ಫ್ರೀ ಇದ್ದರೆ ಇಮಿಡಿಯೇಟ್ಲಿ ಓಪನ್ ಮಾಡ್ತಾರೆ, ಇಲ್ಲಾಂದರೆ ಸ್ವಲ್ಪ ಟೈಮ್ ತಗೊಳ್ತಾರೆ. ಅದು ಡಿಪೆಂಡ್ ಅಪಾನ್ ಬ್ರ್ಯಾಂಚ್. ಧನ್ಯವಾದಗಳು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ. ನಮಸ್ಕಾರ. ನಿಮ್ಮ ಒಂದು ಸಹಾಯ ಸಹಕಾರ ನಮಗೆ ಯಾವಾಗಲೂ ಇದೇ ರೀತಿ ಇರಲಿ. ನಮಸ್ಕಾರ.